ಇವನು ಝೊಮ್ಯಾಟೋದವನು ಮಗನೇ ಅಲ್ಲ ಯಾಕೆ ಇವು ಝೊಮ್ಯಾಟೊ ಸಿಕ್ಕಾಪಟ್ಟೆ ತಲೆನೋರಿ ರೀ ಯಾರನ್ನ 58 ರೂಪಾಯಿ ಕೊಟ್ಟಿರೋದು ತಗೊಳ್ಳಿ. ಸೆಲ್ಫಿ ಕೊಡೋ ನೀರಿ ಬ್ಯಾಗ್ ಮಾತ್ರ ಸುಗಿದೈತೆ. ಮಾನ್ಯತೆ ಟೆಕ್ ಪಾರ್ಕಲ್ಲಿ ನಾವು ಸ್ವಿಗ್ಗಿದಲ್ಲಿ ಅಡ್ವಾನ್ಸಾಗಿ ಕಾಲ್ ಮಾಡ್ತೀವಿ. ಅದ್ರ ಝೊಮ್ಯಾಟೋದಲ್ಲಿ ಇದೇನು ರೇಟಿಂಗ್ ಕೊಡ್ಬೇಕಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಸ್ವಿಗ್ಗಿ ಬಿಟ್ಟು ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಡಿನಿ. ಝೊಮ್ಯಾಟೊ ಮಾಡಬೇಕು, ಯಾಕಂದರೆ ನಿನ್ನೆ ನಂದು ಸ್ವಿಗ್ಗಿ ಐ ಡಿ ಬ್ಲಾಕ್ ಆಗಿದೆ. ಅದಕ್ಕೆ ಇವತ್ತಿಂದ ಝೊಮ್ಯಾಟೊ ಮಾಡ್ತಾಯಿದ್ದೀನಿ. 2 ದಿವಸ ಟೆಂಪರರಿ ಡಿಆಕ್ಟಿವೇಟ್ ಆಗಿರೋದು. ಕಸ್ಟಮರ್ಗೆ ಮೆಸೇಜ್ ಆಗಿಬಿಟ್ಟು ಸ್ವಿಗ್ಗಿದಲ್ಲಿ 22 ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೊಡೋಕೆ ಹೇಳಿದ್ರು. ಅವ್ರು ಹೇಳಿದ್ರು 22 ಫ್ಲೋರಲ್ಲಿ ಕೊಡಬೇಕಿತ್ತಂತ. ಕಸ್ಟಮರ್ ಟಿಕೆಟ್ ರೈಸ್ ಮಾಡಿಬಿಟ್ಟು ಒಂದು 2 ದಿವಸ ಕಸ್ಟಮರ್ ಕೇರ್ದವ್ರು 2 ದಿವಸ ಟೆಂಪರರಿ ಡಿಆಕ್ಟಿವೇಟ್ ಮಾಡಿದ್ದಾರೆ. ಅದಕ್ಕೆ ನಾನು ಝೊಮ್ಯಾಟೊ ಆ್ಯಪ್ ಓಪನ್ ಮಾಡಿದ್ದೀನಿ ಇವತ್ತು. ಏನು ಆಫರ್ ಇದೆ ಗೊತ್ತಿಲ್ಲ, ನಾನು ನೋಡಿ ಇಷ್ಟು ಅಂದರೆ ಹೋದ ವರ್ಷ 2 ವರ್ಷ ಹಿಂದೆ ನಾನು ಇದರಲ್ಲಿ ಝೊಮ್ಯಾಟೊದಲ್ಲಿ ಇದನ್ನು ಐ ಡಿ ಮಾಡ್ಕೊಂಡಿದ್ದು ಬರೀ 77 ಆರ್ಡ್ರ್ ಹೊಡೆದಿದ್ದೀನಿ. ನಿನ್ನೆ ಬರೀ ನಾನು 2 ಆರ್ಡ್ರ್ ಹೊಡೆದೆ, ಯಾಕಂದರೆ ಸುಮ್ಮನೆ ನೋಡೋಣ ಅಂತ ಅದಕ್ಕೆ 2 ಆರ್ಡ್ರ್ ಹೊಡೆದಿದ್ದೆ. ಇವತ್ತು ಬಂದುಬಿಟ್ಟು ಗಿಗ್ಸ್ ಆನ್ ಮಾಡ್ತಾಯಿದ್ದೀನಿ. ಇವತ್ತು 16ನೇ ತಾರೀಕು. 7ರಿಂದ 8, 8ರಿಂದ 9 ಎರಡೇ ಮಾಡ್ಕೋತೀನಿ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ನೋಡೋಣ. ಇಲ್ಲಿ ತೋರಿಸಿರೋದು 270ವರೆಗೂ ತೋರಿಸಿದೆ. 200ರಿಂದ 272 2 ಗಿಗ್ಸ್ ಅಂತೆ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಿಲ್ಲ ನನಗೂ. ಆಲ್ಮೋಸ್ಟು 7ರಿಂದ ಅಂದ್ರೂ ಒಂದು 2 ಅವರ್ ಆಗುತ್ತೆ. ನೋಡೋಣ ಬರ್ರಿ. 10 ನಿಮಿಷ ಬ್ರೇಕ್ ಅಂತ ತೋರಿಸಿರೋದು. 7 ಗಂಟೆ ಲಾಗಿನ್ ಆಗ್ತೀನಿ. ಇನ್ನೂ ಒಂದು 2-3 ನಿಮಿಷ ಐತೆ. ಎಲ್ಲರೂ ಕೇಳ್ತಿದ್ದಾರೆ ಝೊಮ್ಯಾಟೊ ಮಾಡಿ. ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಸ್ವಿಗ್ಗಿ ಐ ಡಿ 2 ದಿವಸ ಟೆಂಪರರಿ ಡಿಆಕ್ಟಿವೇಟ್. ಸೋಮವಾರ 8:45 ಗಂಟೆವರೆಗೂ ಸ್ವಿಗ್ಗಿ ಐ ಡಿ ಡಿಆಕ್ಟಿವೇಟ್ ಇರುತ್ತೆ, ಅದು ಲಾಗಿನ್ ಆಗುತ್ತೆ. ಮತ್ತು ಇವತ್ತು ರವಿವಾರ ಅಲ್ವಾ, ನಾಳೆಯಿಂದ ಸ್ವಿಗ್ಗಿನೇ ಮಾಡೋದು. ಇವತ್ತು ನೋಡೋಣ ಒಂದು 2 ಅವರ್ ಎಷ್ಟು ಅವರ್ ಮಾಡ್ತೀನಿ ಗೊತ್ತಿಲ್ಲ. ಇದು ಪಾರ್ಟ್ ಟೈಮ್ ಆಗಿ ತಿಳ್ಕೊಳ್ಳಿ, ಇಲ್ಲ ಫುಲ್ ಟೈಮ್ ಆದರೂ ತಿಳ್ಕೊಳ್ಳಿ. ನೋಡ್ತೀನಿ ಅರ್ನಿಂಗ್ಸ್ ಹೆಂಗೆ ಕೊಡ್ತಾನೆ ಅದ್ರ ಮೇಲೆ ಡಿಪೆಂಡು. ಆರ್ಡರ್ ಕೊಟ್ಟಿಲ್ವಾ ಡ್ಯೂಟಿ ಆಫ್ ಮಾಡ್ತೀನಿ. ಆರ್ಡರ್ ಕೊಡ್ತಾಯಿದ್ರೆ ಬ್ಯಾಕ್ ಟು ಬ್ಯಾಕು ಕೆಲಸ ಮಾಡ್ತೀನಿ. ಬರೀ ಇನ್ನು ಆರ್ಡರ್ ಬಿದ್ದ ಲಾಗಿನ್ ಆಗಿ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ. ರಾಡಿನ ಝೊಮ್ಯಾಟೊದಲ್ಲಿ ನನ್ನ ಝೋನ್ ನೋಡಿ ಎಷ್ಟು ದೊಡ್ಡದಿದೆ. ನಾರ್ಮಲ್ಲು, ನ್ಯೂ ಬೇಲ್ ರೋಡು, RT ನಗರ, ಸಂಜಯನಗರ, ಮತ್ತಿಕೆರೆ, ಕುಡಿಗೇಳಿ, ಕೆಂಪಾಪುರ, ಜಕ್ಕೂರು, ಅರ್ಧ ಸ್ವಲ್ಪ ಯಲಹಂಕ ಅದು ಬರುತ್ತೆ, ವಿದ್ಯಾರಣ್ಯಪುರಮು. ಈ ಕಡೆ ಹೋದರೆ ಹೆಬ್ಬಾಳ, ಪ್ಯಾಲೇಸ್ ಗ್ರೌಂಡು, ಇದು ವಸಂತ ನಗರ, ಅದು ಜಯಮಾಲ್ ಹತ್ರ ಎಲ್ಲ ಬರುತ್ತೆ. ಇಷ್ಟು ದೊಡ್ಡ ಝೋನ್ ಇರೋದು. ಬರ್ರಿ ಇನ್ನೂ ಯಾವುದು ಆರ್ಡರ್ ಬಿದ್ದಲ್ಲ. 7 ಗಂಟೆ ಕರೆಕ್ಟ್ ಲಾಗಿನ್ ಆಗಿದ್ದೀನಿ. ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಏನು ಗೊತ್ತಾ, ಝೊಮ್ಯಾಟೊ ಬ್ಯಾಗ್ ಇದೆ, ಆದರೆ ಕಟ್ಕೊಂಡಿಲ್ಲ. ಸ್ವಿಗ್ಗಿ ಬ್ಯಾಗ್ ಮಾತ್ರನೇ ಇರೋದು. ನೋಡೋಣ ಇವಾಗ ಫೋಟೋ ಗಿಟ ಕೇಳಿದ್ರೆ ಅದೊಂದು ತಲೆನೋ ಆಗಿಬಿಟ್ಟೈತೆ ಇವಾಗ ನನಗೆ. ನೋಡೋಣ ಆದರೂ ಏನಾದರೂ ಒಂದು ಜುಗಾಡು ಮಾಡೋಣ. ಅಲ್ಲ ಯಾರಾದರೂ ಡೆಲಿವರಿ ಬಾಯ್ ಇದ್ದೇ ಇರ್ತಾರೆ ರೆಸ್ಟೋರೆಂಟ್ ಹತ್ರ. ಅವ್ರು ಫೋಟೋ ಗಿಟ ಹೊಡ್ಕೊಂಡು ಬ್ಯಾಗ್ ಜೊತೆ ಸಿಗ್ತೀನಿ. ಯಾಕಂದ್ರೆ ಒಂದೇ ದಿವಸ ಕೆಲಸ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಝೊಮ್ಯಾಟೊ ಬ್ಯಾಗ್ ಕಟ್ಟಿಲ್ಲ. ಝೊಮ್ಯಾಟೊ ಬ್ಯಾಗ್ ಐತೆ ನನ್ನ ಹತ್ರ, ಎಲ್ಲ ಸ್ವಿಗ್ಗಿ ಬ್ಯಾಗ್ ಐತಲ್ಲ. ಅದಕ್ಕೆ ಮತ್ತೆ ಬಿಚ್ಚು ಕಟ್ಟಿ ಅದ್ಯಾರು ಹೇಳೋರೆ. ಅದಕ್ಕೆ ಇದರಲ್ಲಿ ಸ್ವಿಗ್ಗಿ ಬ್ಯಾಗಲ್ಲೇ ಕೆಲಸ ಮಾಡ್ತೀನಿ ಇವತ್ತು. ಸ್ವಿಗ್ಗಿ ಬ್ಯಾಗು, ಟಿ ಶರ್ಟ್, ಝೊಮ್ಯಾಟೊ. ಬರ್ರಿ ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಫಸ್ಟ್ ಆರ್ಡರ್ ಬಿದ್ದಿರೋದು 1 ಕಿಲೋಮೀಟ್ರ್ ಮೇಲೆ ಪಿಕಪ್ ಇದೆ. ಡ್ರಾಪು 5.5 ಕಿಲೋಮೀಟ್ರ್ ಇದೆ. ರೋಲ್ ಸ್ವಿಂಗ್ಸಲ್ಲಿ ಫಸ್ಟ್ ಆರ್ಡ್ರ್ ಎಳೆದಿರೋದು. ಬರ್ರಿ ಎಕ್ಸೆಪ್ಟ್ ದ ಆರ್ಡರ್. ಫಸ್ಟ್ ಆರ್ಡ್ರ್ ಈ ಥರ ಇಲ್ಲಿ ಯಾವ ಥರ ಇದು ಮ್ಯಾಪ್ಸಲ್ಲಿ ಹೋಗ್ಬೇಕಂತೆ. ಲೊಕೇಶನ್ ಗೊತ್ತು ನನಗೆ ರೆಸ್ಟೋರೆಂಟದು. ಅವ್ರು ನೋಡೋಣ 1.1 ಕಿಲೋಮೀಟ್ರ್ ಇದೆ. ಬರ್ರಿ ನಾವು ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಫುಡ್ ರೆಡಿ ಯಾವ ಥರ ತೋರಿಸುತ್ತೆ ಗೊತ್ತಿಲ್ಲ. ನೋಡೋಣ, ನಿನ್ನೆ ಮಾಡಿದ್ದೀನಿ, ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಇವತ್ತು ನೋಡೋಣ. ಇವಾಗ ರೋಲ್ಸ್ ವೀಲ್ಸ್ ಹತ್ರ ಬಂದಿದ್ದೀನಿ. ಇದ್ರ ಹತ್ರ ರೀಚ್ಡ್ ಕೊಟ್ಟಿದ್ದೀನಿ. ರವಾ ಪನ್ನೀರ್ ರೋಲ್ ಅಂತೆ 2-3 ಐಟಮ್ ಇದೆ. ಬರ್ರಿ ನೋಡೋಣ ಆರ್ಡರ್ ಐಡಿ ಕೇಳೋಣ. ಅಣ್ಣ 9014 ರೆಡಿ ಇದೆಯಾ? ರೆಡಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನೋಡೋಣ ವೇಟ್ ಮಾಡಿ ಪಿಕಪ್ ಮಾಡಿಬಿಟ್ಟು ಡ್ರಾಪು ಇದೆಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಬಂದಿರೋದು. ಇಲ್ಲಿ ಕೊಟ್ಟಿರೋದು ಅಡ್ರೆಸ್ಸು ಮಾನ್ಯತೆ ಟೆಕ್ ಪಾರ್ಕ್ ಅಂತೆ. ಬರೀ ನಾವು ಮಾನ್ಯತೆ ಟೆಕ್ ಪಾರ್ಕ್ ಹೋಗ್ಬಿಟ್ಟು ಸರಿ ಪಿಕಪ್ ಯಾವ ಥರ ಮಾಡೋದಂತ ತೋರಿಸ್ತೀನಿ ಝೊಮ್ಯಾಟೊದಲ್ಲಿ. ಇವಾಗ ಫುಡ್ಡು ಇದನ್ನಾಗಿದೆ ಕೊಟ್ಟಿದ್ದಾರೆ. ಇವಾಗ ಪಿಕಪ್ ಮಾಡ್ತಾಯಿದ್ದೀನಿ. ಪಿಕಪ್ಪು ಇದೇನು ರೇಟಿಂಗ್ ಕೊಡಬೇಕಾ? 4 ಸ್ಟಾರ ಕೊಡ್ತೀನಿ ಬಿಡಿ. 4 ನಿಮಿಷ ವೇಟ್ ಮಾಡಿದ್ದೀನಿ ಬೇರೆ. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಇರೋದು. ಮ್ಯಾಪ್ ಹಾಕ್ಕೊಳ್ಳೋಣ, ನೋಡೋಣ ಯಾವ ಕಡೆಯಿಂದ ಹೋಗ್ಬೇಕು. 5.5 ಕಿಲೋಮೀಟ್ರು. ನನ್ನ ಮಗ ಇಲ್ಲಿ ರೋಡೇ ಇಲ್ಲ, ರೋಡ್ ಕ್ಲೋಸ್ ಮಾಡಿದ್ದಾರೆ ಪೊಲೀಸವರು. ಆದ್ರೂ ಅಲ್ಲಿ ರೋಡ್ ತೋರಿಸ್ತಾನೆ ಇದೆ ಸಿಗ್ನಲಲ್ಲಿ, ಬ್ರಿಡ್ಜ್ ಕೆಳಗಡೆ ನಾಗವಾರ. ನೋಡೋಣ ಬರ್ರಿ ಅಲ್ಲೇ ಸುತ್ತಾಡ್ಕೊಂಡು ಹೋಗೋಣ ನಾವು. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಲೊಕೇಶನ್ ಹಾಕಲ್ಲ, ನಾನು ಲೊಕೇಶನ್ ಗೊತ್ತಿರುತ್ತಲ್ಲ ಆಲ್ಮೋಸ್ಟ್ ನಾನು ಹಾಕಲ್ಲ. ಬರ್ರಿ ನಾ ಫಸ್ಟ್ ಆರ್ಡ್ರ್ ಝೊಮ್ಯಾಟೊದಲ್ಲಿ ಇವತ್ತಿನ ಸಂಡೇ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಡೋಕೆ ಹೋಗೋಣ ಮಾನ್ಯತೆ ಟೆಕ್ ಪಾರ್ಕ್ಗೆ. ಯಾವುದಿದು ಹುಡುಗ ಗೊತ್ತಿಲ್ಲ, ಯಾವುದೋ ಒಂದು ಹೆಸರು ಐತೆ XYZ. ಬರ್ರಿ ನಾನು ಸಿಗ್ತೀನಿ. ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅದ್ರ ಏನು ಗೊತ್ತಾ, ಮಾನ್ಯತೆ ಟೆಕ್ ಪಾರ್ಕಲ್ಲಿ ನಾವು ಸ್ವಿಗ್ಗಿದಲ್ಲಿ ಅಡ್ವಾನ್ಸಾಗಿ ಕಾಲ್ ಮಾಡ್ತೀವಿ. ಅದ್ರ ಝೊಮ್ಯಾಟೊದಲ್ಲಿ ಹಂಗಿಲ್ಲ.
ಝೊಮ್ಯಾಟೋದು ರೀಚ್ಡ್ ಕೊಟ್ಟಿದ ತಕ್ಷಣ ಕಾಲ್ ಮಾಡೋಕೆ ಆಪ್ಷನ್ಸ್ ಇರೋದು. ಅದಕ್ಕೆ ಇವಾಗ ಕಾಲ್ ಮಾಡಿದ್ದೀನಿ, ಅವ್ರು ಬರೋಕ್ಕೆ ಅಂದರೆ ಆಲ್ಮೋಸ್ಟ್ ಒಂದು 10 ನಿಮಿಷ ಬೇಕಾಗ್ಬೋದು. ನೋಡೋಣ, ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಡೋಣ. ಆ ಕಸ್ಟಮರ್ ಬರ್ತಂತಂದರೆ ಯಾರು ಬೇರೆಯವ್ರು ಕಳಿಸ್ತಂತ ಹೇಳಿದ್ದಾರೆ. ನೋಡೋಣ, ಫಸ್ಟ್ ಆರ್ಡ್ರು ಡಿಲಿವರಿ ಕೊಡೋಣ. ನೋಡೋಣ ಇರಿ, ಕಸ್ಟಮರ್ ಬರ್ತಾರೆ. ನಿಮ್ದೇನಾ ಸರ್? ವಿಶ್ವಜಿತ್. ನೇಮ್ ಆಪ್ಕಾ? ವಿಶ್ವಜಿತ್ ಅಲ್ಲ, ಆಪ್ಕಾ ನಿಮ್ಮದು ನೇಮ್, ಯುವರ್ ನೇಮ್? ಕಿಶನ್. ಓಕೆ, ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟಿದ್ದೀನಿ. ಇದಕ್ಕೂ ರೇಟಿಂಗು, ಇದಕ್ಕೂ 4 ಕೊಡ್ತೀನಿ. 53 ರೂಪಾಯಿ ಕೊಟ್ಟವನೇ. ಗೆಟ್ ನೆಕ್ಸ್ಟ್ ಆರ್ಡ್ರು. ಇವಾಗ ಎಲ್ಲಿ ಹೇಳಿ ತನಗೆ ಗೊತ್ತಿಲ್ಲ. ನಾನು ಇರೋದು ಇವಾಗ ಔಟ್ ಆಫ್ ಝೋನು. ನಮ್ಮ ಝೋನು ಇರೋದು ಈ ಕಡೆ ಕುಡಿಗಳ್ಳಿ ವಿದ್ಯಾರಣ್ಯಪುರಮು ಈ ಕಡೆ ಇದ್ದೀನಿ. ನಾನು ಸದ್ಯಕ್ಕೆ ಮಾನ್ಯತೆ ಟೆಕ್ಪಾರ್ಕು. ಇದು ಎಲ್ಲಿ ತೋರಿಸುತ್ತಪ್ಪ ಇವತ್ತು ಆರ್ಡ್ರ್ ಹೊಡೆದಿರೋದು? ಎಲ್ಲಿ ಹೋಯ್ತು ಪಾಕೆಟು? ಇರಿ ನೋಡೋಣ, ಎಲ್ಲೋಯ್ತಪ್ಪ ಇದು? ಓಪನ್ ಆಗು. ಇದೇನಿದು ಗುರು? ಒಂದು ಅರ್ಥನೇ ಆಗ್ತಲ್ಲ. ನಮ್ಮ ಸುಗಿನ ಬೆಸ್ಟ್ ಅಲ್ವಾ ಇದು? ಅರ್ನಿಂಗ್ಸ್ ಎಲ್ಲೈತು? ಇದನ್ನು ಎಲ್ಲಿ ಹೋಗೋದಪ್ಪ ಇದು? ಹಾಂ, ಇಲ್ಲಿ ಬರುತ್ತೆ. 1 ಟ್ರಿಪ್ಸಿಗೆ ಎಷ್ಟು ರೂಪಾಯಿ? 53 ರೂಪಾಯಿ ಕೊಟ್ಟಿದ್ದ. ಎಷ್ಟು ಕಿಲೋಮೀಟರ್ಸದು? ಇಲ್ಲಿ ಏನೋ ತೋರಿಸೋದೇ ಇಲ್ಲ. ಇದು ಹೆಲ್ಪ್ ಸೆಂಟ್ರ್ ಅದು ಇದು ಅಂದ್ಕೊಂಡು 7:03 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು. 7:34 ಗಂಟೆಗೆ ಕೊಟ್ಟಿದ್ದೀನಿ. ಇದೇನೇನೋ ಗೊತ್ತಿಲ್ಲಪ್ಪ. ಇದೇನು ಒಂದು ಅರ್ಥನೇ ಆಗ್ತಲ್ಲ ನನಗೆ. ಅರ್ನಿಂಗ್ಸ್ ತೋರಿಸ್ತಾನೆ ಇದೆ ಇಲ್ಲಿ ನೋಡಿ. ಒಂದು ನಿಮಿಷ, ಅರ್ನಿಂಗ್ಸ್ ಅಂತ ಇದೆಯಲ್ಲ, ಅದು ಅರ್ನಿಂಗ್ಸ್ ಮೇಲೆ ಓದ್ತಿದ್ರೆ ಇಲ್ಲಿ ಹಿಂಗೆ ಒಳಗಡೆ ಪ್ರೆಸ್ ಮಾಡ್ಬೇಕು. ಮತ್ತೆ ನಮ್ಮ ಸ್ವಿಗ್ಗಿದಲ್ಲಾದ್ರೆ ಮೇಲ್ಗಡೆನೇ ತೋರಿಸುತ್ತೆ. ಇದು ಯಾವುದು ಬರೋ ಝೊಮ್ಯಾಟೊ? ನೋಡೋಣ, ಟ್ರೈ ಮಾಡೋಣ, ಅದನ್ನ ಹೊಡೆಯೋಣ. ಮತ್ತೆ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವಾಗ 2ನೇ ಆರ್ಡ್ರ್ ಕೊಟ್ಟಿರೋದು 65 ರೂಪಾಯಿ. 1 ಕಿಲೋಮೀಟ್ರ್ ಪಿಕಪ್ ಅಂತೆ. 7 ಕಿಲೋಮೀಟ್ರ್ ಮೇಲೆ ಡ್ರಾಪು. ಎಕ್ಸೆಪ್ಟ್ ದ ಆರ್ಡರು. ಎಲ್ಲೈತಿದ್ದು ಪಿಕಪ್ಪು? ಒಂದೇ ಅರ್ಥ ಆಗ್ತಲ್ಲಪ್ಪ. ಇದು ಗ್ರೌಂಡ್ ಫ್ಲೋರು. ಇದು ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ಐತಂತೆ. ಏನು ಒಂದು ಗೊತ್ತಾಗಲ್ಲಪ್ಪ. ಇದು ಹೆಂಗೆ ಹೋಗೋದು ಯಾರು ಗೊತ್ತು? ಇದೇ ರೋಡಿಗೆ ಬಂದಲ್ಲ ಇವಾಗ. ಇವಾಗ ಇದು ಒಣವೇನಾ ಇದು? ಮುಂದೆ ಸುತ್ತಾಡ್ಕೊಂಡು ಹೋಗ್ಬೇಕು ಇವಾಗ. ಮತ್ತೆ ಮತ್ತೆ ಪಿಕಪ್ ಮಾಡ್ಕೊ ಹೋಗೋಣ 1 ಕಿಲೋಮೀಟ್ರು. ಇವಾಗ ಸೆಕೆಂಡ್ ಆರ್ಡ್ರ್ ಪಿಕಪ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಆರ್ಡ್ರ್ ಪಿಕಪ್ ಆಯಿತು. ಎಷ್ಟೋ ರೇಟಿಂಗ್ ಕೊಟ್ಬಿಡೋಣ ಬನ್ನಿ. ಇವಾಗ ಮಾನ್ಯತೆ ಅದಕ್ಕೆ ಎಲ್ಲಪ್ಪ ಡ್ರಾಪ್ ಇದೆ ಅಂದರೆ ಸಂಜಯನಗರ ಡ್ರಾಪ್ ಇರೋದು. 7 ಕಿಲೋಮೀಟ್ರ್ ಇಲ್ಲಿಂದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಬರೀ ನಾನು ಡ್ರಾಪ್ ಮಾಡಿಬಿಟ್ಟೆ ಸಿಗ್ತೀನಿ. 2ನೇ ಆರ್ಡ್ರ್ ಡ್ರಾಪ್ ಆಯಿತು. 65 ರೂಪಾಯಿನಾ? ಎಷ್ಟು ರೂಪಾಯಿ ತೋರಿಸಿದ್ದ? ಫಸ್ಟಿಗೆ 73 ರೂಪಾಯಿನ ತೋರಿಸಿದ್ದೆ. ಎಷ್ಟು ತೋರಿಸಿದ್ದ ಗೊತ್ತಿಲ್ಲ, ನೆನಪಿಲ್ಲ. 65 ರೂಪಾಯಿ ಕೊಟ್ಟವನೆ. 8 ಕಿಲೋಮೀಟ್ರ್ ಐತೆ. ನೋಡೋಣ ಬರ್ರಿ. ಇದ್ಯಾವುದು? ಸೆಲ್ಫಿ ಕೇಳ್ತಾವನಲ್ಲ ರೀ ಝೊಮ್ಯಾಟೊ ಬ್ಯಾಗ್ ಜೊತೆ. ಸೆಲ್ಫಿ ಕೊಡೋಣ ರೀ. ಬ್ಯಾಗ್ ಮಾತ್ರ ಸುಗಿದೈತೆ. ಇರಿ, ಇವಾಗ ಯಾರಾದ್ರೂ ಸಿಕ್ಕರೆ ಸೆಲ್ಫಿ ಕೊಡೋಣ ಫಸ್ಟು. 3ನೇ ಆರ್ಡ್ರಿಗೆ 108 ರೂಪಾಯಿ ಕೊಟ್ಟಿದ್ದ. ಡ್ರಾಪ್ ಕೊಟ್ಟೆ. ಇವಾಗ ಜಾಳಲ್ಲಿ ಈ ಕಡೆ ಇದ್ದೀನಿ. ಯಪ್ಪ ಸೆಲ್ಫಿ ಕೇಳ್ತಾನೆ ಪದೇ ಇರಿ. ಝೊಮ್ಯಾಟೊ ಇಲ್ಲಿ ಯಾರು ಹುಡುಗರು ಕಾಣ್ತಾ ಇಲ್ಲ. ಇವಾಗ ಟೈಮು 11 ಗಂಟೆ ಆಗಕ್ಕೆ ಬಂದಿದೆ. 7 ಆರ್ಡ್ರ್ ಹೊಡೆದಿದ್ದೀನಿ. 372 ರೂಪಾಯಿ ಆಗಿದೆ ಅರ್ನಿಂಗ್ಸು. 7 ಟ್ರಿಪ್ಸು. 3 ನೋಡಿ, 72, 30, 20 ರೂಪಾಯಿದು, 41, 108 ರೂಪಾಯಿದು, 65, 53 ರೂಪಾಯಿದು 7 ಆರ್ಡ್ರ್ ಹೊಡೆದಿದ್ದೀನಿ. ಇದು 8ನೇ ಆರ್ಡ್ರ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ನೋಡೋಣ, ಇಲ್ಲಿದ್ದೀನಿ. ಕಸ್ಟಮರ್ ಬರ್ತಂತ ಅಂದವ್ರೆ. 12 ಗಂಟೆವರೆಗೂ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನೋಡ್ತೀನಿ, ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಕೊಟ್ಟಿದ್ದೀನಿ 58 ರೂಪಾಯಿ ಕೊಟ್ಟಿರೋದು. ತಗೊಳ್ಳಿ, 58 ರೂಪಾಯಿ ಕೊಟ್ಟಿರೋದು. ಇದಕ್ಕೆ ಈ ಆರ್ಡ್ರಸ್ಗೆ 6 ಕಿಲೋಮೀಟ್ರ್ ಬಂದಿದ್ದೀನಿ. ನಮ್ಮ ಮನೆಗೆ ಓದಿಸ್ತೇನ. ಓಕೆ, ನೋಡೋಣ. ಝೋನಲ್ಲಿದ್ದೀನಿ, ಕೆಂಪಾಪುರದಲ್ಲಿ. ಎಲ್ಲಿ ಆರ್ಡ್ರ್ ಕೊಡ್ತಾನೆ? 12 ಗಂಟೆವರೆಗೆ ಇನ್ನೂ 1 ಅವರ್ ಐತೆ. ಅದು ನನಗೆ ಗೊತ್ತಿಲ್ಲ ಮೇಡಮ್. ಇದು ಲಾಸ್ಟು ಅಂದರೆ ಒಂದು ಕಂಪ್ನಿ ನಂಬರ್ ಬರುತ್ತೆ, ಒಂದು ಪರ್ಸನಲ್ 265ನಾ. ಇವಾಗ ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಇವಾಗ ಎಷ್ಟಪ್ಪ ಆರ್ಡ್ರ್? 96 ರೂಪಾಯಿ ಕೊಟ್ಟಿದ್ರು. ಯಾವುದು ಮೇಡಮ್? ನೋಡಿ ಇವಾಗ ಹಾಂ ಅಲ್ಲ, ಓಕೆ. ಇವಾಗ ಬೆಳಗ್ಗೆಯಿಂದ ಹೊಡೆದಿರೋದು ನಾನು. ಎಷ್ಟಪ್ಪ ಇದು? ಇನ್ನೂ ಅಪ್ಡೇಟ್ ಆಗಿಲ್ವಾ? 96 ಏನೆಲ್ಲ ಸೇರಿಸ್ಬಿಟ್ಟು ಟ್ರಾಪರ್ಸ್ 96 ರೂಪಾಯಿ ಕೊಟ್ಟಿದ್ದೆ. 2 ಆರ್ಡ್ರು ಸೇರಿಬಿಟ್ಟು. ಕಸ್ಟಮರ್ ಟಿಪ್ಸು ಇನ್ನೊಂದು ಆರ್ಡ್ರದ್ದು. ಇದೇನು ಒಂದು ಅರ್ಥ ಆಗ್ತಲ್ಲಪ್ಪ ನನಗಂದ್ರೂ. ಸೆಕೆಂಡ್ ಆರ್ಡ್ರಸ್ಸು, ಸೈನಿಕು, ಪಿಕಪ್ಪು, ಡ್ರಾಪು. ಅಮೌಂಟ್ ಎಷ್ಟಂತ ಗೊತ್ತಿಲ್ಲ. ನೋಡೋಣ ಬರ್ರಿ. 4 ಮಲ್ಟಿ ಎಲ್ಲರೂ ಏನಪ್ಪ ಇದು? ಎಂಪೈರ್ ರೆಸ್ಟೋರೆಂಟ್ಸ್ ಅಂತೆ. ಎಲ್ಲಿ? RT ನಗರ ಎಂಪೈರ್ ಪಿಕಪ್ ಹಿಡಿದಿರೋದು. ಅಮೌಂಟೇ ತೋರಿಸ್ತಲ್ಲ ನನಗೆ. ಎಲ್ಲೈತಪ್ಪ ಅಮೌಂಟು? 480 ರೂಪಾಯಿ ತೋರಿಸ್ತೈತೆ. ನೋಡೋಣ ಬರ್ರಿ. ಇದೇನಂತ ಗೊತ್ತಾಗ್ತಲ್ಲ. ಇವನು ಝೊಮ್ಯಾಟೊದವನು ಮಗನೇ ಅಲ್ಲ. ನಾನಿರೋದು JC ನಗರದಲ್ಲಿ, ಪಿಕಪ್ ಹೇಳಿರೋದವರು ಕಮ್ಮನಹಳ್ಳಿಯಲ್ಲಿ. ಇವನು ಮನುಷ್ಯನ ಮುರುಗಾಣ ಗುರು. 6 ಕಿಲೋಮೀಟ್ರ್ ಪಿಕಪ್ಪು. ಅದು ಮಲ್ಟಿ ಆರ್ಡ್ರಸ್ ಬಿದ್ದಿರೋದು. 2 ಕೊಟ್ಟವನೇ ಆರ್ಡ್ರಸ್ಸು. ಒಂದು ಇದ್ಯಾವುದು? ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ, ಇನ್ನೊಂದು ಟ್ರಪಲ್ಸ್ ಅಂತೆ. ಟೋಟಲ್ ಕೊಟ್ಟಿವ್ರು 2 ಆರ್ಡ್ರ್ ಸೇರಿಬಿಟ್ಟೆ 105 ರೂಪಾಯಿ ಕೊಟ್ಟವ್ರು ನನಗೆ. 2 ಆರ್ಡ್ರ್ ಸೇರಿಬಿಟ್ಟು. ಏನು ಸಪ್ರೇಟು
ಇದಕ್ಕೆ ಇವಾಗ ಸ್ವಿಗ್ಗಿದಲ್ಲಿ ಹೆಂಗೆ ಒಂದು ಆರ್ಡ್ರ್ ಕೊಟ್ಟರೆ ಇನ್ನೊಂದು ಆರ್ಡ್ರಿಗೆ ಸಪ್ರೇಟ್ ಕೊಡ್ತಾನೆ. ಅದರಲ್ಲಿ ಹಿಂಗಲ್ಲ, ಇದರಲ್ಲಿ 2 ಸೇರಿಬಿಟ್ಟು 105 ರೂಪಾಯಿ ಅಂತೆ. ಅವಾಗಿಂದ ಇಲ್ಲಿ ತೋರಿಸ್ತೀನಿ. ನಾನು ಅವಾಗಲೂ ಒಂದು ಆರ್ಡ್ರನ್ನ ಇದನ್ನು ಕೊಟ್ಟಿದ್ದೀನಿ, ಮಲ್ಟಿ ಆರ್ಡ್ರಸ್ಸೇ, ಓಕೆನಾ. ಈ ಆರ್ಡ್ರಸಲ್ಲಿ ಕೊಟ್ಟಿರೋದು ನೋಡಿ, ಎಂಪೈರ್ ಇದನ್ನು ಸೇರಿಬಿಟ್ಟು 62 ರೂಪಾಯಿ ಕೊಟ್ಟವನೆ. ಇದರಲ್ಲಿ 96 ರೂಪಾಯಿ ಕೊಟ್ಟಿದ್ದೆ. ಆಮೇಲೆ ಸಿಂಗಲ್ ನೋಡಿರಿ, ಸಿಂಗಲ್ ಆರ್ಡರ್ಸ್ ಬಿದ್ದರೆ ಮಾತ್ರ ಇದನ್ನಿದೆ. ಇದಕ್ಕೆ ಬೆಳಗ್ಗೆಯಿಂದ ಹೊಡೆದಿರೋದು ಎಲ್ಲೇ ಐತಪ್ಪ, ಇದು ಡೈಲಿ, ಇದು ನಿನ್ನೆದು ಯಾವುದಿದು ಇಲ್ಲ, ಇದು ಬೆಳಗ್ಗೆದು. ಇದನ್ನ ಸೇರಿಬಿಟ್ಟು ಎಲ್ಲ ಸೇರಿಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 556 ರೂಪಾಯಿ ಆಗಿದೆ 11 ಆರ್ಡ್ರು. ನಾನು ಹೊಡೆದಿರೋದು ಆಲ್ಮೋಸ್ಟ್ ಒಂದು 15 ಆರ್ಡ್ರ್ ಹೊಡೆದಿದ್ದೀನಿ. ನೋಡಿದ್ರೆ 11 ಆರ್ಡ್ರ್ ಟಿಪ್ಸ್. ಮಲ್ಟಿ ಆರ್ಡ್ರ್ ಬಿದ್ದರೆ ಇದನ್ನು ತೋರಿಸ್ತಾ ಇಲ್ಲ. ನೋಡೋಣ, ಇವಾಗ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ 6.5 ಕಿಲೋಮೀಟ್ರ್ ಪಿಕಪ್ ಮಾಡೋಕ್ಕೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 1:20 ಗಂಟೆ ಆಗಿದೆ ಟೈಮಿಂಗ್ಸು. ಮತ್ತು 734 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 12 ಟಿಪ್ಸ್ ಆಗಿದೆ. 6 ಗಿಗ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 2 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೆ ನಾನು, ಆಲ್ಮೋಸ್ಟು 12ರಿಂದ 2 ಗಂಟೆವರೆಗೂ. ಇವಾಗ ಇನ್ನೊಂದು 20 ನಿಮಿಷ ಐತೆ. ನೋಡೋಣ, ಇವಾಗ ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ಯಾಕಂದ್ರೆ ಆಗಲ್ಲ, ಈ ಥರ ಅರ್ನಿಂಗ್ಸ್ ಆದರೆ ನಮ್ಗೆ ಆಗಲ್ಲಪ್ಪ. ಇವಾಗ ನೋಡಿ ಅರ್ನಿಂಗ್ಸ್ ಎಷ್ಟಾಗಿದೆ. ಇಷ್ಟೊಂದು ನಮ್ಮ ಸ್ವಿಗ್ಗಿದಲ್ಲಿ 1000 ರೂಪಾಯಿ ಆಗ್ತಿತ್ತು ಹತ್ತತ್ರ. ನೋಡಿ 700 ರೂಪಾಯಿ ಚಿಲ್ಲರೆ ಆಗಿದೆ ಅಷ್ಟೇ, ಏನೂ ಇಲ್ಲ. 5 ಅವರ್ 17 ನಿಮಿಷ ಟೈಮಿಂಗ್ ಅವರ್ ಲಾಗಿನ್ ಆಗಿದ್ದೀನಿ. ನೋಡೋಣ ಇರಿ, ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿಬಿಟ್ಟು ಹೋಗ್ತೀನಿ. ಇಲ್ಲಿ ಕುಡಿಗೇಳಿ ಮೇನ್ ರೋಡ್ ಸಹಕಾರ ನಗರ ಪಿಕಪ್ ಅಂತೆ, 5 ಕಿಲೋಮೀಟ್ರ್ ಮೇಲೆ. ನಾನಿರೋದು ಇಲ್ಲಿ ಕೆಂಪಾಪುರ. ಎಲ್ರಿ ಪಿಕಪ್ ಇದು? ಎಲ್ಲಿಂದ ಎಲ್ಲಿ? ಮನುಷ್ಯನ ಮೃಗಾನ ಡ್ರಾಪ್ ಅಲ್ಲೇ ಅಂತೆ. ಏನಪ್ಪ ಝೊಮ್ಯಾಟೊ ಅಣ್ಣ, ನೀನು ಈ ಥರ ಮಾಡಿದ್ರಿ ಎಲ್ಲ. ನನ್ನ ಸ್ವಿಗ್ಗಿನೇ ಬೆಸ್ಟ್ ಇತ್ತಲ್ಲ, ID ಬ್ಲಾಕ್ ಆಗಿದೆ ಅಂತ ಒಂದು ದಿವಸ ಮಾಡೋಕ್ಕೆ ಬಂದಿದ್ದೀನಿ. ನೋಡಿದ್ರೆ ಈ ಥರ ತಿಕ್ಕ ಉರಿಸ್ತಿದ್ಯಲ್ಲಣ್ಣ. ನೋಡಿರಿ, ಕುಡಿಗೇಳಿ ಸಹಕಾರ ನಗರಕ್ಕೆ ಹೋಗ್ಬೇಕಂತೆ ಪಿಕಪ್ಗೆ. ಇವಾಗ ನೋಡ್ರಿ ಹೋಗೋಣ, ಏನು ಮಾಡೋಕ್ಕೆ ಬರಲ್ಲ. 2 ಆರ್ಡ್ರ್ ಬಿದ್ದೈತಾ? ಫಸ್ಟ್ ಆರ್ಡ್ರ್ ಯಾವುದಿದು? ಯಾವುದು? ಕೃತಿಕಾ ರೆಸ್ಟೋರೆಂಟಾ? ಇದು ಪಿಕಪ್ ಮಾಡೋಕ್ಕೆ ಹೋಗ್ಬೇಕಂತೆ. ಫಸ್ಟ್ 2 ಆರ್ಡ್ರ್ ಬಿದ್ದೈತೆ ನನಗೆ. ಬರ್ರಿ, 2 ಆರ್ಡ್ರ್ ಮಲ್ಟಿ ಆರ್ಡ್ರ್ ಬಿದ್ದೈತೆ. ಇವಾಗ ಲಾಸ್ಟ್ ಆರ್ಡ್ರ್ ಕೊಡ್ತಾಯಿದ್ದೀನಿ. 2 ಗಂಟೆ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡ್ತೀನಿ ಡ್ಯೂಟಿ. ಓಕೆ, ಎಷ್ಟಪ್ಪ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಅರ್ನಿಂಗ್ಸ್ ಬಂದ್ಬಿಟ್ಟು ಇದೇನು ಗುರು, ಎಷ್ಟೇನು? ಇವಾಗ ಮತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ 67 ರೂಪಾಯಿದು. ಟೋಟಲ್ ಇದನ್ನು ಮಾಡ್ತೀನಿ. ಇದನ್ನು ಟೋಟಲ್ ಎಷ್ಟಾಗಿದೆಯಪ್ಪ ಅರ್ನಿಂಗ್ಸ್ ಅಂತ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ. ಟೋಟಲ್ 7 ಗೀಗ್ಸ್ ಮಾಡಿದ್ದೀನಿ. 14 ಆರ್ಡ್ರು. ಅರ್ನಿಂಗ್ಸ್ 825 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವು ಝೊಮ್ಯಾಟೊ ಸಿಕ್ಕಾಪಟ್ಟೆ ತಲೆನೋರು ರೀ. ನನಗಂತೂ ಆಗಲ್ಲ ಝೊಮ್ಯಾಟೊ. ನಾಳೆಯಿಂದ ಸ್ವಿಗ್ಗಿ ಮಾಡ್ತೀನಿ. 9 ಗಂಟೆ ನಾನು ಸ್ವಿಗ್ಗಿ ಲಾಗಿನ್ ಆಗುತ್ತೆ ID. ಸೋಮವಾರದಿಂದ ಸ್ವಿಗ್ಗಿ ಮಾಡ್ತೀನಿ. ಝೊಮ್ಯಾಟೊ ಆಗಲ್ಲ. ನೋಡೋಣ, ಟ್ರೈ ಮಾಡೋಣ. ನೋಡಿ, ಪಿಕಪ್ 5-6 ಕಿಲೋಮೀಟ್ರ್ ಪಿಕಪ್ ಇಳಿತಾನೆ. 5, 6, 7, 8 ಮನುಷ್ಯಗೆ ಬಂದಂಗೆ ಪಿಕಪ್ ಇಳಿತಾನೆ. ಮಲ್ಟಿ ಆರ್ಡ್ರ್ ಬಂದರೆ ಅದು ಅದರಲ್ಲೇ ಆ್ಯಡ್ಸ್ ಮಾಡ್ಕೊಂಡು ಒಂದು 10 ರೂಪಾಯಿ 5 ರೂಪಾಯಿ ಈ ಥರ ಕೊಡ್ತಾಯಿದ್ದಾನೆ ಅಷ್ಟೇ. ನೋಡೋಣ, ನಾಳೆಯಿಂದ ಸ್ವಿಗ್ಗಿ ಮಾಡ್ತೀನಿ. ನೀವು ಯಾರ್ಯಾರು ಝೊಮ್ಯಾಟೊ ಮಾಡಿರಿ ಕಮೆಂಟ್ ಮಾಡಿರಿ. ನನಗೆ ಇಷ್ಟಪಡ್ತೀನಿ. ನನಗಂತೂ ಝೊಮ್ಯಾಟೊ ಆಗಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಝೊಮ್ಯಾಟೊ ಅಂತ ಮಾಡಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಇವತ್ತು ನನಗೆ ಏನು ಇನ್ಸ್ಟಿಟ್ಯೂಟ್ ಎಲ್ಲ ಏನಿಲ್ಲ, ಅದು ತುಂಬ ಲಾಂಗ್ ಇತ್ತಲ್ಲ. ನಾನು ಆರ್ಡ್ರ್ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕೆ ಜಾಸ್ತಿ ಇದನ್ನಾಗ್ತಾಯಿಲ್ಲ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. 7, 8, 9, 10, 11, 12, 13, 1, 2 ಹತ್ತತ್ರ 8 ಅವರ್ ಕೆಲಸ ಮಾಡಿದ್ದೀನಿ ನಾನು. ಸಾರಿ, 7 ಅವರ್ 8 ಅವರ್ ಕೆಲಸ ಮಾಡಿದ್ದೀನಿ. 700-800 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಅಂದರೆ ಇದು ಟೋಟಲ್ ಅರ್ನಿಂಗ್ಸ್ ಅನಿಸುತ್ತೆ. ಇನ್ಸ್ಟಿಟ್ಯೂಟ್ ಪೇ ಅಂತ 35 ರೂಪಾಯಿನೂ ಬಂದಿದೆ. ಅದು ನನಗೆ ಗೊತ್ತಿಲ್ಲ ಏನಂತ. ಇದರಲ್ಲಿ ಅರ್ನಿಂಗ್ಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಷ್ಟೊಂದು. ಅಬ್ಸರ್ವ್ 18 ಆರ್ಡರ್ ಹೊಡೆದಿದ್ದೀನಿ ಇವತ್ತು ಮಾತ್ರ. 825 ರೂಪಾಯಿ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.